ಜಿಪಿಐ ವಾರ್ಡ್ ಮೀಸಲಾತಿ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡಲಾಗಿದೆ. ಒಟ್ಟಾರೆಯಾಗಿ ನಗರಾಭಿವೃದ್ಧಿ ಇಲಾಖೆಯಿಂದ ಅಂತಿಮ ಪಟ್ಟಿಯನ್ನ ಈಗಾಗಲೇ ಪ್ರಕಟ ಮಾಡಲಾಗಿದ್ದು 5 ನಗರ ಪಾಲಿಕೆಗಳ ಜಿಪಿಐ ಮೀಸಲಾತಿ ಪಟ್ಟಿಯನ್ನ ಪ್ರಕಟ ಮಾಡಲಾಗಿದೆ. ಜನವರಿ 8ನೇ ತಾರೀಕು ಕರಡು ಪ್ರತಿ ಬಿಡುಗಡೆ. 15 ದಿನದೊಳಗೆ ಆಕ್ಷೇಪಣೆಗೆ ಅವಕಾಶವನ್ನ ನೀಡಲಾಗಿತ್ತು. ಕೆಲ ಆಕ್ಷೇಪಣೆಗಳನ್ನು ಸ್ವೀಕರಿಸಿ ಬದಲಾವಣೆಯನ್ನ ಮಾಡಿದ ಪಿಡಬ್ಲ್ಯೂಡಿ ಅಂತಿಮ ಮೀಸಲಾತಿ ಪಟ್ಟಿ ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು ಈಗಾಗಲೇ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಹಿನ್ನೆಲೆಯಲ್ಲಿ 369 ವಾರ್ಡ್ಗಳಿಗೆ ಅಂತಿಮ ಮೀಸಲಾತಿ ಪಟ್ಟಿಯನ್ನ ಪ್ರಕಟ ಮಾಡಲಾಗಿದೆ. ಒಟ್ಟಾರೆಯಾಗಿ ಜಿಪಿಐ ವಾರ್ಡ್ ಮೀಸಲಾತಿ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡಲಾಗಿದ್ದು ನಗರಾಭಿವೃದ್ಧಿ ಇಲಾಖೆಯಿಂದ ಅಂತಿಮ ಮೀಸಲಾತಿ ಪಟ್ಟಿಯನ್ನ ಪ್ರಕಟ ಮಾಡಲಾಗಿದೆ. 5 ನಗರ ಪಾಲಿಕೆಗಳ ಜಿಪಿಐ ಮೀಸಲಾತಿ ಪಟ್ಟಿಯನ್ನ ಪ್ರಕಟ ಮಾಡಲಾಗಿದ್ದು ಜನವರಿ 8ನೇ ತಾರೀಕು ಕರಡು ಪ್ರತಿ ಬಿಡುಗಡೆ ಮಾಡಲಾಗಿತ್ತು. 15 ದಿನದೊಳಗೆ ಆಕ್ಷೇಪಣೆಗೆ ಅವಕಾಶವನ್ನ ನೀಡಲಾಗಿತ್ತು. ಕೆಲ ಆಕ್ಷೇಪಣೆಗಳನ್ನು ಸ್ವೀಕರಿಸಿ ಆ ಬದಲಾವಣೆಯನ್ನು ಕೂಡ ಪಿಡಬ್ಲ್ಯೂಡಿ ಮಾಡಿತ್ತು. ಅಂತಿಮ ಮೀಸಲಾತಿ ಪಟ್ಟಿ ಸರ್ಕಾರಕ್ಕೆ ಈಗಾಗಲೇ ಪಿಡಬ್ಲ್ಯೂಡಿ ಸಲ್ಲಿಸಿದ್ದು ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ 369 ವಾರ್ಡ್ಗಳಿಗೆ ಅಂತಿಮ ಮೀಸಲಾತಿ ಪಟ್ಟಿಯನ್ನ ಪ್ರಕಟ ಮಾಡಲಾಗಿದೆ. 50% ಮಹಿಳೆಯರಿಗೆ ಮೀಸಲಾತಿ ನೀಡದ ಸರ್ಕಾರ. ಕರಡು ಪಟ್ಟಿ ಪ್ರಕಟಿಸಿದಾಗಲೇ ಜೋರಾಗಿತ್ತು ಅಪಸ್ವರ. ಮಹಿಳೆಯರಿಗೆ 50% ಮೀಸಲಾತಿ ನೀಡಿಲ್ಲ ಅಂತ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಹೀಗಿದ್ರೂ ಕೂಡ ಮಹಿಳೆಯರಿಗೆ 50% ಮೀಸಲಾತಿಯನ್ನ ನೀಡಿಲ್ಲ. 369 ವಾರ್ಡ್ಗಳ ಪೈಕಿ 184 ವಾರ್ಡ್ಗಳಲ್ಲಿ ಮೀಸಲಾತಿಯನ್ನ ನೀಡಬೇಕಿತ್ತು ಮಹಿಳೆಯರಿಗೆ. ಆದ್ರೆ ಮಹಿಳೆಯರಿಗೆ ಮೀಸಲಾತಿ ನೀಡದ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಕೋರ್ಟ್ಗೆ ಹೋಗುವ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಈಗಾಗಲೇ ಜಿಪಿಐ ವಾರ್ಡ್ ಮೀಸಲಾತಿ ಅಂತಿಮ ಪಟ್ಟಿ ಪ್ರಕಟವಾಗಿದ್ದು ಮಹಿಳೆಯರಿಗೆ ಮೀಸಲಾತಿಯನ್ನ ನೀಡದ ಸರ್ಕಾರ. 50% ಮಹಿಳೆಯರಿಗೆ ಸರ್ಕಾರ ಮೀಸಲಾತಿಯನ್ನ ನೀಡಿಲ್ಲ. ಕರಡು ಪಟ್ಟಿ ಪ್ರಕಟಿಸಿದಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಸ್ವರ ಜೋರಾಗಿ ಕೇಳಿ ಬಂದಿತ್ತು. ಆದರೆ ಮಹಿಳೆಯರಿಗೆ 50% ಮೀಸಲಾತಿ ನೀಡಿಲ್ಲ ಅಂತ ಆಕ್ಷೇಪ ಕೇಳಿ ಬಂದಿದ್ರು ಕೂಡ ಮಹಿಳೆಯರಿಗೆ ಮೀಸಲಾತಿಯನ್ನ ನೀಡಿಲ್ಲ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಕೋರ್ಟ್ಗೆ ಹೋಗುವ ಸಾಧ್ಯತೆ ಕೂಡ ಇದ್ದು ಮಹಿಳೆಯರಿಗೆ 50% ಮೀಸಲಾತಿಯನ್ನ ನೀಡಿಲ್ಲ ಅಂತ ಈ ಹಿಂದೆ ಕೂಡ ಆಕ್ಷೇಪ ವ್ಯಕ್ತವಾಗಿತ್ತು. ಹೀಗಿದ್ರೂ ಕೂಡ ಮಹಿಳೆಯರಿಗೆ 50% ಮೀಸಲಾತಿಯನ್ನ ನೀಡಿಲ್ಲ. 369 ವಾರ್ಡ್ಗಳ ಪೈಕಿ 184 ವಾರ್ಡ್ಗಳಲ್ಲಿ ಮೀಸಲಾತಿಯನ್ನ ನೀಡಬೇಕಿತ್ತು.